ನೀವು ನೋಡ್ತಾ ಇದ್ರೆ ಬಿಬಿಸಿ ನ್ಯೂಸ್, ನಾನು ಸ್ವಾಗತ. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಯುವಕರು ಮಹಿಳೆಯರು ವೃದ್ಧರಾಯ್ತು. ಇದೀಗ ಹಾಸನದಲ್ಲಿ ಹೃದಯಾಘಾತಕ್ಕೆ ನವಜಾತ ಶಿಶು ಬಲಿ. ಝೀರೋ ಟ್ರಾಫಿಕ್ ನಲ್ಲಿ ಬೆಂಗಳೂರಿಗೆ ಕರೆದೊಯ್ದ್ರು, ಉಳಿಲಿಲ್ಲ ಪ್ರಾಣ. ಜುಲೈ 26ರಂದು ಹಾಸನ ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯ. ಅರಸೀಕೆರೆಯಲ್ಲಿ ತಾಂತ್ರಿಕ ಕಾಲೇಜು ಸೇರಿ ವಿವಿಧ ಕಾಮಗಾರಿಗಳ ಲೋಕಾರ್ಪಣೆ. ಮಹಾನಗರ ಪಾಲಿಕೆ ಪ್ರಥಮ ಸಾಮಾನ್ಯ ಸಭೆಯಲ್ಲಿ ಗಲಾಟೆ ಗದ್ದಲ, ಮೈಕ್ ಹೊಡೆದು ಹಾಕಿ ಸದಸ್ಯರ ಆಕ್ರೋಶ. ಬಿಜೆಪಿ ಸದಸ್ಯರೊಟ್ಟಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಜಟಾಪಟಿ. ಇಂದು ಪ್ರಜ್ವಲ್ ರೇವಣ್ಣಗೆ ದಕ್ಕದ ಜಾಮೀನು. ವಿಚಾರಣೆಯನ್ನ ಮುಕ್ತಾಯಗೊಳಿಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಜುಲೈ 30ಕ್ಕೆ ತೀರ್ಪು ಪ್ರಕಟ. ಚೆನ್ನಾಗಿ ಮಾತನಾಡುತ್ತಾ ಮಗನಿಗೆ ಟೀ ಕೊಟ್ಟ ತಾಯಿ ನೋಡುತ್ತಲ್ಲದೆ ಕುಸಿದು ಬಿದ್ದು ಸಾವು. ಹಾರ್ಟ್ ಅಟ್ಯಾಕ್ ಅಂದ್ರು ವೈದ್ಯರು. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತು ಹಾಕಲಾಗಿದೆ ಎಂಬ ಹೇಳಿಕೆಯಿಂದ ಜನರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಸರ್ಕಾರ ಕೂಡಲೇ ಎಸ್ಐಟಿ ರಚನೆ ಮಾಡಿ ಸೂಕ್ತ ತನಿಖೆ ನಡೆಸಬೇಕು. ವಿವಿಧ ದಲಿತ ಪರ ಸಂಘಟನೆಗಳಿಂದ ಒತ್ತಾಯ. ಸರ್ಕಾರಿ ಕಚೇರಿಯಲ್ಲಿ ಬ್ರೋಕರ್ ಹುಟ್ಟುಹಬ್ಬ ಆಚರಣೆ ಪ್ರಕರಣ. ಎಆರ್ಟಿಒ ಮಧುರ ಅಮಾನತಿಗೆ ಆಗ್ರಹ. ಸಕಲೇಶಪುರದಲ್ಲಿ ಪ್ರತಿಭಟನೆ. ವಾರ್ತೆಗಳ ವಿವರ. ಹಾಸನ ಜಿಲ್ಲೆಯಲ್ಲಿ ಹಾರ್ಟ್ ಅಟ್ಯಾಕ್ ಸರಣಿ ಹೆಚ್ಚುತ್ತಿರುವ ಬೆನ್ನಲ್ಲೇ ಇದೀಗ ನವಜಾತ ಶಿಶುವಿಗೆ ಹೃದಯಾಘಾತವಾಗಿ ಮೃತಪಟ್ಟಿರುವ ದಾರುಣ ಘಟನೆ ನಡೆದಿದೆ. ಹಾಸನದ ರಘು ಮತ್ತೆ ಸುಷ್ಮಾ ದಂಪತಿಯ ಪುಟ್ಟ ಕಂದಮ್ಮನಿಗೆ ಕೆಲ ದಿನಗಳ ಹಿಂದೆ ಹೃದಯ ಸಂಬಂಧಿ ತೊಂದರೆ ಕಾಣಿಸಿಕೊಂಡಿತ್ತು. ಮಗುವಿನ ಸ್ಥಿತಿ ಗಂಭೀರವಾಗ್ತಿದ್ದಂತೆ ಪೋಷಕರು ತಕ್ಷಣವೇ ತೀವ್ರ ಚಿಕಿತ್ಸೆಗೆಂದು ಹಾಸನದಿಂದ ಬೆಂಗಳೂರಿಗೆ ಮಗುವನ್ನ ಕರೆತಂದಿದ್ರು. ಆದರೆ ಮಗು ಬಾಳಿ ಬೆಳಕಾಗಬೇಕಾಗಿತ್ತು. ಆದರೆ ಝೀರೋ ಟ್ರಾಫಿಕ್ ನಲ್ಲಿ ವ್ಯವಸ್ಥೆ ಮಾಡಿ ಮಗುವನ್ನ 3 ಗಂಟೆಯಲ್ಲಿ ಹಾಸನದಿಂದ ಬೆಂಗಳೂರಿನ ಜಯದೇವ ಹೃದಯ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೂ ಕೂಡ ಮಗು ಚಿಕಿತ್ಸೆಗೆ ಸ್ಪಂದಿಸದೆ ಸಾವನ್ನಪ್ಪಿದೆ. ಇನ್ನು ಈಗಾಗಲೇ ಹಾಸನದಲ್ಲಿ ಒಂದೆಡೆ ಯುವಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಹಾರ್ಟ್ ಅಟ್ಯಾಕ್ಗೆ ಬಲಿ ಆಗ್ತಾ ಇರ್ತಕ್ಕಂಥದ್ದು ಅನ್ನೋದು. ಅದಾದ ಮೇಲೆ ಮಹಿಳೆಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳಲಾಗ್ತಾ ಇತ್ತು. ಇವೆಲ್ಲದರ ಬೆನ್ನಲ್ಲ ಇದೀಗ ಪುಟ್ಟ ಕಂದಮ್ಮ ಹಾರ್ಟ್ ಅಟ್ಯಾಕ್ಗೆ ವಿಧಿವಶ ಆಗಿರ್ತಕ್ಕಂಥದ್ದು ಸಹಜವಾಗಿಯೇ ಜಿಲ್ಲೆಯ ಜನರಲ್ಲಿ ಆತಂಕವನ್ನ ಹೆಚ್ಚು ಮಾಡಿದೆ. ಆದರೆ ಹೃದಯಾಘಾತಕ್ಕೆ ನವಜಾತಗಳ ಶಿಶುಗಳಾಗಿರಬಹುದು, ಪುಟ್ಟ ಮಕ್ಕಳು ಬಲಿಯಾಗಿರ್ತಕ್ಕಂಥದ್ದು ಇದು ಮೊದಲನೇ ಪ್ರಕರಣ ಅಲ್ಲ. ಇದೇ ಫಸ್ಟ್ ಟೈಮ್ ಇದು ಆಗ್ತಾ ಇದೆ ಅಂತಲ್ಲ. ಈ ಹಿಂದೆಯೂ ಈ ತರದ ಪ್ರಕರಣಗಳು ಸಾಕಷ್ಟು ನಡೆದಿದ್ದಾವೆ. ಬಟ್ ಈ ಹಾಸನದಲ್ಲಿ ನಡೀತಾ ಇರತಕ್ಕಂಥ ಸರಣಿ ಹಾರ್ಟ್ ಅಟ್ಯಾಕ್ ಟ್ರ್ಯಾಕ್ ಹಿಸ್ಟ್ರಿಗೆ ಇದು ಕೂಡ ಒಂದು ಆಡ್ ಆನ್ ಆಗಿದೆ. ಸಹಜವಾಗಿ ಜನರಲ್ಲಿ ಆತಂಕ ಮನೆ ಮಾಡಿದೆ. ಅರಸೀಕೆರೆ ತಾಲೂಕಿನ ಜನತೆಯ ಬಹುವರ್ಷಗಳ ಬೇಡಿಕೆಯಾಗಿದ್ದ ನೂತನ ಸರ್ಕಾರಿ ಇಂಜಿನಿಯರಿಂಗ್ ಹಾಗೂ ಪಾಲಿಟೆಕ್ನಿಕ್ ಕಾಲೇಜು ಕಟ್ಟಡ ಲೋಕಾರ್ಪಣೆಗೆ ಸಿದ್ಧವಾಗಿದೆ. ಇದೇ ತಿಂಗಳು 26ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ವಿವಿಧ ಇಲಾಖೆಗಳ ಸಚಿವ ಮಹೋದಯರು ಆಗಮಿಸಿ ನೂತನ ಕಾಲೇಜು ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ ಹಾಗೂ ಉದ್ಘಾಟನೆ ಮಾಡಲಿದ್ದಾರೆ ಅಂತ ಶಾಸಕ ಹಾಗೂ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರು ಆಗಿರ್ತಕ್ಕಂಥ ಕೆ.ಎಂ. ಶಿವಲಿಂಗೇಗೌಡರು ತಿಳಿಸಿದ್ದಾರೆ. ಇನ್ನು ಅವತ್ತೇ ಹೌಸಿಂಗ್ ಫಾರ್ ಆಲ್ ಯೋಜನೆಯಡಿ ನಿರ್ಮಾಣ ಆಗಿರೋ ಮನೆಗಳ ಪೈಕಿ 300 ಫಲಾನುಭವಿಗಳಿಗೆ ಸಿಎಂ ಹಾಗೂ ಸಚಿವರ ಮೂಲಕ ಹಕ್ಕುಪತ್ರವನ್ನ ವಿತರಣೆ ಮಾಡಲಾಗುತ್ತಂತೆ. ಇನ್ನು ನಗರಸಭೆ ವತಿಯಿಂದ ಕಂತೇನಹಳ್ಳಿಯಲ್ಲಿ ಪಾರ್ಕ್ ಹೊಂದಿರುವ ಕೆರೆ ಅಂಗಳದಲ್ಲಿ ನಿರ್ಮಾಣಗೊಂಡಿರತಕ್ಕಂಥ ಈಜುಕೊಳ ಸಹ ಅಂದೇ ಲೋಕಾರ್ಪಣೆ ಆಗಲಿದೆ. ಅದೇ ರೀತಿ ನಗರದ ಸಂತೆ ಮೈದಾನದಲ್ಲಿ ನಗರಸಭೆಯಿಂದ ನಿರ್ಮಿಸಿರುವ ವಾಣಿಜ್ಯ ಸಂಕೀರ್ಣಗಳು ಕೂಡ ಉದ್ಘಾಟನೆ ಆಗಲಿದೆ ಅಂತ ತಿಳಿಸಿದ್ದಾರೆ. ನನಗೆ ಗೊತ್ತಿಲ್ಲ, ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ಮೇಲೆ ಬಹುತೇಕ 3 ಸಲ ಹಾಸನ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದಾರೆ. ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನ ಉದ್ಘಾಟನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ 3 ಬಾರಿಯೂ ಅರಸೀಕೆರೆ ತಾಲೂಕಿಗೆ ಬಂದಿದ್ದಾರೆ. ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಆಗಿರಬಹುದು, ಯಾವುದೇ ಸಚಿವರುಗಳಾಗಿರಬಹುದು, ಯಾರೇ ಬಂದ್ರು ಕೂಡ ಹಾಸನ ಜಿಲ್ಲೆಯಲ್ಲಿ ಅವ್ರಿಗೆ ಕಾಣ್ತಾ ಇರ್ತಕ್ಕಂಥದ್ದು ಅರಸೀಕೆರೆ ತಾಲೂಕು ಒಂದೇ. ನನಗೆ ಅರಸೀಕೆರೆ ತಾಲೂಕಿಗೆ ಬರ್ತಿರೋದು ನನಗೆ ಬೇಜಾರಿಲ್ಲ. ಅರಸೀಕೆರೆ ತಾಲೂಕು ಕೂಡ ನಮ್ಮ ಜಿಲ್ಲೆದೆ. ಆದ್ರೆ ವಿಪರ್ಯಾಸ ಅಂತ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನ ಶಾಸಕರಿದ್ದಾರೆ ಎನ್ನುವ ಏಕೈಕ ಕಾರಣ ಇಟ್ಕೊಂಡು ಅರಸೀಕೆರೆ ತಾಲೂಕಿಗೆ ಮಾತ್ರ ಅಭಿವೃದ್ಧಿಗೆ ಅನುದಾನವನ್ನ ಕೊಡ್ತೀವಿ, ಅರಸೀಕೆರೆ ತಾಲೂಕಿಗೆ ಮಾತ್ರ ಬರ್ತೀವಿ, ಅರಸೀಕೆರೆ ತಾಲೂಕಲ್ಲಿ ಮಾತ್ರ ಇನಾಗ್ರೇಷನ್ ಪ್ರೋಗ್ರಾಮ್ಸ್ಗಳನ್ನ ಇಟ್ಕೊಳ್ತೀವಿ. ಈ ನಡೆ ಎಲ್ಲೋ ಒಂದು ಕಡೆ ನಮ್ಮ ಶಾಸಕರೆಲ್ಲಿದ್ದಾರೋ ಅವರ ಕಡೆ ಮಾತ್ರ ನಮ್ಮ ಒಲವು ಅಂತಕ್ಕಂಥ ತೋರಿಸ್ದಂಗಾಗತ್ತಲ್ವಾ ರೀ. ನೀವು ಅರಸೀಕೆರೆಯಲ್ಲಿ ಜನ ಗೆಲ್ಸಿದ್ದಾರೆ, ನೀವು ಅದಕ್ಕೋಸ್ಕರ ಅಲ್ಲಿ ಅವ್ರಿಗೊಂದಿಷ್ಟು ಫಂಡನ್ನ ಜಾಸ್ತಿ ಕೊಡ್ತಾ ಇದ್ದೀರಿ, ಕೊಡಿ, ತಪ್ಪಲ್ಲ. ಹಂಗಂತ ಹಾಸನ ಜಿಲ್ಲೆಯ ಬೇರೆ ಭಾಗದ ಜನರುಗಳಿಗೂ ಬೇರೆ ತಾಲೂಕುಗಳ ಶಾಸಕರುಗಳಿಗೆ ಅವ್ರಿಗೂ ಕೂಡ ಅನುದಾನಗಳು ಸಿಗಬೇಕಲ್ಲ. ಈಗ ಹಾಸನದ ಸಂಸದರು ಕಾಂಗ್ರೆಸ್ನ ಸಂಸದರನ್ನು ಗೆಲ್ಸಿದಾರಪ್ಪ, ಹಂಗಂತ ಇಡೀ ಜಿಲ್ಲೆ ಕೊಡ್ಬೇಕಲ್ಲ. ಹಂಗಿದ್ರೆ ನೀವು ಯಾಕೆ ಅರಸೀಕೆರೆಗೆ ಮಾತ್ರ ಸೀಮಿತವಾಗ್ತಾ ಇದ್ದೀರಿ ಅನ್ನೋದು ನನ್ನ ಪ್ರಶ್ನೆ. ಐ ಡೋಂಟ್ ನೋ
ಬಟ್ ಅರಸೀಕೆರೆಗೆ ಬರ್ತಾ ಇದ್ದಾರೆ. ಅರಸೀಕೆರೆ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಾತ್ರ ಅವತ್ತು ಶಂಕುಸ್ಥಾಪನೆ ಆಗ್ತಾ ಇದೆ. ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿದ ನಂತರ ಮೊದಲ ಬಾರಿಗೆ ಮಹಾಪೌರ ಎಂ ಚಂದ್ರೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಅಸಾಮಾನ್ಯವಾಗಿ ನಡೆದೋಯ್ತು. ಮಾಜಿ ಅಧ್ಯಕ್ಷ ಮೋಹನ್ ಅವರು ಪ್ರಥಮ ಬಾರಿಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೊಸ ಬಸ್ ನಿಲ್ದಾಣದಲ್ಲಿ ಫುಡ್ ಕೋರ್ಟ್ ನಿರ್ಮಾಣಕ್ಕೆ ಶಾಸಕರು ಮುಂದಾಗಿರೋ ಸಂತೋಷ. ಆದ್ರೆ ಅಲ್ಲಿ ಫುಟ್ಪಾತ್ ಅಲ್ಲಿ ವಿವಿಧ ಅಂಗಡಿಗಳನ್ನ ಹಾಕಿದ್ದಾರೆ, ಅವೆಲ್ಲವನ್ನು ತೆರವುಗೊಳಿಸಬೇಕು, ಪಾದಚಾರಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಶಾಸಕರು ಮಧ್ಯ ಪ್ರವೇಶ ಮಾಡಿ, ಆಯ್ತ್ರಪ್ಪ ನಿಮ್ ಪ್ರಕಾರ ಹಂಗಾದ್ರೆ ವೈಯಕ್ತಿಕವಾಗೆಲ್ಲ ಮಾತಾಡ್ಬೇಡ್ರಿ, ಈಗ ಸಹ್ಯಾದ್ರಿ ಫುಡ್ ಕೋರ್ಟ್ ಮಾಡಿದಿರಿ, ಅದು ಫುಟ್ಪಾತ್ ಮೇಲೆ ಮಾಡಿಲ್ವಾ, MG ರೋಡಲ್ಲಿ ಫುಡ್ ಪಾರ್ಕ್ ಮಾಡಿದಿರಿ, ಅದು ಫುಟ್ಪಾತ್ ಮೇಲೆ ಇಲ್ವಾ, ಹಂಗಾರೆ ಅವೆಲ್ಲ ತೆರವುಗೊಳಿಸ್ಬಿಡೋಣ ಅಂತ ಹೇಳಿ ಒಂದಿಷ್ಟು ಅವರಿಬ್ಬರ ನಡುವೆ ಪರಸ್ಪರ ವಾಗ್ಯುದ್ಧಗಳು ನಡೆಯಿತು. ಅದಾದ ಮೇಲೆ JDS ನ ಸದಸ್ಯ ಯೋಗೇಂದ್ರ ಬಾಬು ಅವರು ಮಾತನಾಡಿದ್ರು. ಯೋಗೇಂದ್ರ ಬಾಬು ಅವರು ಪ್ರತಿ ಸಭೆಯಲ್ಲಿ ಒಂದೇ ವಿಷಯ ಇಟ್ಕೊಂಡು ಇಲ್ಲಿವರೆಗೂ ಕೂಡ ಮಾತಾಡ್ಕೊಂಡ್ ಬರ್ತಾ ಇದ್ದಾರೆ. ಯಾಕೆ ಅವರಿಗೆ ಬೇರೆ ವಿಷಯಗಳು ಸಿಕ್ಕಿಲ್ಲವೋ ಅಥವಾ ಬೇರೆ ವಿಷಯಗಳ ಬಗ್ಗೆ ಅರಿವಿಲ್ಲವೋ, ಮಾಹಿತಿ ಇಲ್ಲವೋ ಗೊತ್ತಿಲ್ಲ. ಎಂದಿನಂತೆ ಪ್ರತಿ ಸಭೆಯಲ್ಲಿ ಮಾತನಾಡುವಂತೆ ಈ ಸಭೆಯಲ್ಲೂ ಕೂಡ MCE ಕಾಲೇಜಿನವರು ಎಷ್ಟು ಆಸ್ತಿ ಒತ್ತುವರಿ ಮಾಡಿದ್ದಾರೆ, ಎಷ್ಟು ಕಂದಾಯ ಕಟ್ಟಿದ್ದಾರೆ ಅಂತ ಕೇಳಿದ್ರೆ ಮಾಹಿತಿ ಕೊಡ್ತಾ ಇಲ್ಲ, ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತ ಆರೋಪಿಸಿದ್ರು. ಇದಕ್ಕೆ ಉತ್ತರಿಸಿದ ಆಯುಕ್ತ ಕೃಷ್ಣಮೂರ್ತಿ ಅವರು ಒಂದು ವಾರದಲ್ಲಿ ಸಂಪೂರ್ಣ ಮಾಹಿತಿ ನೀಡಲಾಗುವುದು ಅಂತ ಹೇಳಿದ್ರು. ನನಗೆ ಅರ್ಥ ಆಗದಿರ್ತಕ್ಕಂಥದ್ದು 7 ಸಭೆಯಿಂದ ಕೇಳ್ತಾ ಇದ್ದಾರಂತೆ ಇವರು, ಮಾಹಿತಿ ಕೊಡಿ ಅಂತ. ಅಧಿಕಾರಿಗಳು ಮಾಹಿತಿ ಕೊಡ್ತಾ ಇಲ್ವಂತೆ. ಫಸ್ಟ್ ಆಫ್ ಆಲ್ MCE ಕಾಲೇಜಿನಲ್ಲಿ ಎಷ್ಟು ಒತ್ತುವರಿ ಆಗಿದೆ ಅನ್ನೋದ್ರ ಮಾಹಿತಿ ಕೊಡಿ ಅಂತ ಕೇಳ್ತಾರೆ. ಫಸ್ಟ್ ಆಫ್ ಆಲ್ ಅಲ್ಲಿ ಒತ್ತುವರಿ ಆಗಿದೆ ಅನ್ನೋದಕ್ಕೆ ಏನ್ ದಾಖಲೆ ಇದೆ ಅನ್ನೋದು ಬೇಕು ಅಲ್ವಾ, ಒಂದು. ಎರಡನೇದು ಎಷ್ಟು ಕಂದಾಯ ಕಟ್ಟಿದ್ದಾರೆ, ಎಷ್ಟು ಕಂದಾಯ ಕಟ್ಟಿಲ್ಲ ಅನ್ನೋದನ್ನ 7 ಸಭೆಯಿಂದ ಕೇಳ್ತಾ ಇನ್ ಕೊಡ್ತಾ ಇಲ್ಲ ಅನ್ನೋದು ಇವ್ರ ವಾದ. ಅಪ್ಪ ನಿಮಗೆ ಬೇಕು ಅಂದಿದ್ರೆ ಅಲ್ಲೇ ನಗರಸಭೆಯಲ್ಲಿ ಇರ್ತಾರೆ, ಕೊಡ್ಲೇ ಇಲ್ಲ ಅಧಿಕಾರಿಗಳು ಅನ್ಕೊಂಡ್ಬಿಡೋಣ. ಸಂಬಂಧಪಟ್ಟ ಇಲಾಖೆಗೋ ಸಂಬಂಧಪಟ್ಟ ಇದಕ್ಕೆ RTI ಒಂದು ಅರ್ಜಿ ಹಾಕಿದ್ರೆ 30 ದಿವಸದಲ್ಲಿ ಮಾಹಿತಿ ಸಿಗ್ತಾ ಇತ್ತಲ್ಲ. ಅಂಡ್ ನಾನು ಯಾಕಿದನ್ನು ಕೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ನಿಜವಾಗಿಯೂ ಅಲ್ಲಿ ಒತ್ತುವರಿ ಆಗಿದ್ರೆ ಅದನ್ನು ತೆರವುಗೊಳಿಸಬೇಕೆಂಬ ಆಶಾಭಾವನೆಯೋ, ಅಥವಾ ಅಲ್ಲಿ ಕಂದಾಯ ಕಟ್ಟಿಲ್ಲ ಅಂದ್ರೆ ಕಂದಾಯ ಕಟ್ಟಿಸ್ಬೇಕು ಅನ್ನೋ ಆಶಾಭಾವನೆ ನಿಮ್ಗೆ ಫೈನ್, ಒಪ್ಕೊಳ್ಳೋಣ. ಬಟ್ 7 ಸಭೆಯಿಂದಲೂ ಕೂಡ ನೀವು ಈಸಿಯಾಗಿ 30 ದಿವಸದಲ್ಲಿ ತಗೋಬಹುದಾದ ದಾಖಲೆನ ತಗೊಳ್ದಲೆ ಪ್ರತಿ ಸಭೆಯಲ್ಲೂ ಇದನ್ನೇ ಒತ್ತಿ ಹೇಳಿ ಮಲ್ನಾಡ್ ಕಾಲೇಜಿನ ಬಗ್ಗೆಯೇ ಮಾತನಾಡ್ತಾ ಇರೋದು ನೋಡ್ತಾ ಹೋದ್ರೆ ಬೇರೆ ಯಾವುದಾದ್ರೂ ಉದ್ದೇಶ ಇದೆಯಾ ಅಂತ ಸಾಮಾನ್ಯವಾಗಿ ಜನ ಅನ್ಕೊಳ್ತಾರೆ. ಐ ಡೋಂಟ್ ನೋ, ಸಂಬಂಧಪಟ್ಟ ಕಾಲೇಜಿನ ಆಡಳಿತ ಮಂಡಳಿಯೋ ಇದಕ್ಕೆ ಸ್ಪಷ್ಟನೆ ಕೊಡುತ್ತೋ, ಅಥವಾ ಯೋಗೇಂದ್ರ ಬಾಬು ಅವರು ಯಾರು 7 ಸಭೆಯಿಂದ ಪಾಪ ಅವ್ರಿಗೊಂದು ದಾಖಲಾತಿ ತಗೊಳಕ್ ಆಗ್ತಾ ಇಲ್ವಂತೆ ನಗರಸಭಾ ಸದಸ್ಯರು, ಅವರ ವಾರ್ಡ್ಗೂ ಸಂಬಂಧಪಟ್ಟಿದ್ದಲ್ಲ ಇದು. ಅಷ್ಟಾದರೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಹಿತಾಸಕ್ತಿ, ಸಾರ್ವಜನಿಕ ಹಿತಾಸಕ್ತಿ ಇರಬೇಕು ಒಬ್ರು ಕೌನ್ಸಿಲರ್ ಆಗಿ. ಹಂಗಾಗಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೇಳ್ತಾ ಇರಬಹುದು. ಬಟ್ ಒಂದೇ ಇಶ್ಯೂ ಇಟ್ಕೊಂಡು, ಒಂದೇ ಅಜೆಂಡಾ ಇಟ್ಕೊಂಡು ಡ್ರ್ಯಾಗ್ ಮಾಡ್ಕೊಂಡು ಹೋಗೋದ್ರ ಬದಲು ಬೇರೆ ಬೇರೆ ವಿಷಯಗಳನ್ನ ಚರ್ಚೆ ಮಾಡ್ರಿ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ದಾಖಲೆ RTI ಹಾಕಿ ದಾಖಲೆ ತಗೊಳ್ಳಿ, 30 ದಿವಸದಲ್ಲಿ ದಾಖಲೆ ಸಿಗುತ್ತಲ್ವಾ. ನೋಡೋಣ, ಒಂದು ವಾರದಲ್ಲಿ ಆಯುಕ್ತರ ಕೊಡ್ತೀವಿ ಅಂತ ಹೇಳಿದಾರಲ್ಲ, ಅದಾದ್ಮೇಲೆ ಆದ್ರೂ ಸುಮ್ಮನೆ ಆಗಬಹುದು. ಇನ್ನು ಮುಂದುವರೆದು 25ನೇ ವಾರ್ಡ್ನ ಸದಸ್ಯರು ಮಾತನಾಡಿದ್ದಾರೆ. 25ನೇ ವಾರ್ಡ್ ಸದಸ್ಯರು ನಗರಸಭೆ ಜಾಗದಲ್ಲಿ ಯಾವುದೋ ಮಳಿಗೆ ತಗೊಂಡಿದ್ದಾರಂತೆ, ವಾರ್ಡ್ ಕಚೇರಿ ಮಾಡ್ತೀನಿ ಅಂತ ಹೇಳಿ. ವಾರ್ಡ್ ಕಚೇರಿ ಮಾಡ್ತೀನಿ ಅಂತ ಮಳಿಗೆ ತಗೊಂಡು ಅಲ್ಲಿ ಯಾವ್ದು ತಮ್ಮದೇ ಸ್ವಂತ ಅಂಗಡಿ ಒಂದು ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರಂತೆ. ಇದಕ್ಕೆ ಶಾಸಕರು ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ಆಯ್ತ್ರಪ್ಪ ನೀವು ಅವ್ರಿಗೆ ಕೊಡ್ತೀನಿ ಅನ್ನೋದಾದ್ರೆ ಎಲ್ಲ ಕೌನ್ಸಿಲರ್ಗಳಿಗೂ ಒಂದೊಂದು ಕಚೇರಿ ಕೊಟ್ಟುಬಿಡಿ ಅಂತ ಹೇಳಿದ್ರು. ಅದಾದ್ಮೇಲೆ ಆಯುಕ್ತರನ್ನು ತೆರವುಗೊಳಿಸ್ತೀವಿ, ಕೂಡಲೇ ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮುಂದುವರೆದು ಸದಸ್ಯೆ ಸುಜಾತ ರಮೇಶ್ ಅವರು ಮಾತನಾಡಿದ್ದಾರೆ. ಹುಣಸಿನಕೆರೆ ಬಡಾವಣೆಯಲ್ಲಿ ಹಕ್ಕುಪತ್ರ ವಿತರಿಸಲಾಗಿದೆ, ಆದ್ರೆ ಈ ಖಾತೆ ಕೊಡ್ತಾ ಇಲ್ಲ, ಯಾವ್ದೋ ಒಂದು ಖಾಸಗಿ ಶಾಲೆಗೆ ಮಾತ್ರ ಖಾತೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇದಕ್ಕಿಲ್ಲ, ಹಂಗೆಲ್ಲ ಈ ಖಾತೆ ಮಾಡ್ಕೊಡಕ್ ಆಗೋದಿಲ್ಲ, ಹಂಗೇನಾದ್ರು ಏನೋ ಕೇಸ್ ನಡೀತಾ ಇದೆ ಲೋಕಾಯುಕ್ತದಲ್ಲಿ, ಯಾವ್ದಾದ್ರು ಶಾಲೆಗೆ ಏನಾದ್ರು ಹಂಗ ಅಕ್ರಮವಾಗಿ ಕೊಟ್ಟಿದ್ರೆ ಅದನ್ನು ವಾಪಸ್ ತಗತೀವಿ ಅಂತ ಹೇಳಿದ್ದಾರೆ. ವಾಪಸ್ ತೆಗೆದುಕೊಳ್ಳುವುದು ಬೇರೆ, ಕೊಡಬೇಕಾದ್ರೆ ತಲೆ ಜ್ಞಾನ ಎಲ್ಲಿತ್ತು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕಲ್ಲ. ಈಗ ಯಾರು ಆರೋಪ ಮಾಡಿದಾಗೆ ಹೌದಾ ಕೊಡಕ್ ಬರೋದಿಲ್ಲಪ್ಪ, ಹಂಗ್ಯಾವ್ದಾದ್ರು ಖಾಸಗಿ ಶಾಲೆ ಕೊಟ್ಟಿದ್ರು ವಾಪಸ್ ತಗೊಂಡ್ಬಿಡ್ತೀವಿ ಅಂತ ಒಂದು ಮಾತಲ್ಲಿ ಹೇಳಿ ಮುಗಿಸ್ಬಿಟ್ರೆ ಆಗ್ಲಿಲ್ಲ. ಯಾಕೆ ಕೊಟ್ರಿ, ಹೆಂಗ್ ಕೊಟ್ರಿ, ಜನರಿಗೆ ಕೊಡಕ್ ಆಗೋದಿಲ್ಲ. ಯಾರೋ ಒಬ್ಬ ದುಡ್ಡುಳ್ಳುವನು ಅಥವಾ ಖಾಸಗಿ ಶಾಲೆ ನಡೆಸ್ತಾ ಇರೋನಿಗೆ ಹೆಂಗ್ ಕೊಡಕ್ ಸಾಧ್ಯ ಆಯ್ತು ಹಂಗಿದ್ರೆ? ಇದನ್ನು ಕೂಡ ಪ್ರಶ್ನೆ ಮಾಡ್ಬೇಕಲ್ಲ. ಈ ತರ ವಿವಿಧ ಚರ್ಚೆಗಳು ನಡೀತು. ಅದಾದ್ಮೇಲೆ ಮೋಹನ್ ಕುಮಾರ್ ಅವರು ಮೈಕ್ ಸರಿ ಇಲ್ಲ, ಮೈಕ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತ ಹೇಳಿ ಕೈಯಲ್ಲಿದ್ದ ಮೈಕ್ ನ ತೆಗೆದು ಪೈಡ್ ಅಂತ ಕೇಳಕ್ಕೆ ಒಡೆದಾಕಿದ್ರು. ಶಾಸಕರು ಇದಕ್ಕೊಂದಿಷ್ಟು ಸಿಟ್ಟಾದ್ರು. ಅಲ್ರಿ ಮೋಹನ್ ಅವರೇ, ನೀವು ಅಧ್ಯಕ್ಷರಾಗಿದ್ದವರು, ಇಂಥ ಒಳ್ಳೆ ಸ್ಥಾನದಲ್ಲಿ ಕೂತಿದ್ದವರು, ನೀವೇ ಈ ತರ ಮೈಕ್ ಸರಿ ಇಲ್ಲ ಅಂತ ಹೊಡೆದಾಕಿದ್ರು ಮೈಕ್ ಸರಿ ಆಗುತ್ತೇನ್ರಿ? ನಿಮ್ಮ ಅವಧಿಲೇ ಅಲ್ವಾ ಮೈಕ್ ತಂದಿದ್ದು, ನೀವೇ ಸರಿ ಮಾಡಬಹುದಾಗಿತ್ತಲ್ಲ ಅಂದ್ರು. ಆಗ ಮೋಹನ್ ಅವರು ಪೆಚ್ಚಾಗಿ ಸುಮ್ಮನೆ ಕುಳಿತುಕೊಂಡ್ರು. ಸಭೆಯಲ್ಲಿ ಉಪಮೇಯರ್ ಹೇಮಲತಾ ಮತ್ತೆ ಇನ್ನಿಂತ ಅಧಿಕಾರಿಗಳು ಹಾಜರಿದ್ರು.
ಮಾತಾಡೋದು ಅಂತ ಹೇಳ್ತಾ ಇದ್ರು. ಅವ್ರೇನಾದ್ರು ಅವರು ರಫೀಕ್ ಅವರು ಮಾತಾಡಿ ಸರಿನಾ ತಪ್ಪು ಅಂತ ಅವ್ರು ಹೇಳ್ತಾ ಇದ್ರ. ಯಾಕೆ ಚಂದ್ರ ಮತ್ತೆ ವಿರೋಧ ಮಾತಾಡೋದು ಯಾಕೆ? ಆಮೇಲೆ 2 ನಿಮಿಷ ಆಯ್ತು ನೋಡಿ. ಆಯ್ತು ಅಮ್ಮನವರೇ ಕೇಳಿದ್ರಿ, ನೀವು ಅಧ್ಯಕ್ಷರಾಗಿದ್ದವರು, ಮೈಕಿನ ಎಸೆಯೋದು ಈ ಸಂಸ್ಕೃತಿನ ನಾನು ಹೇಳಲ್ಲ, ಇದು ನಡೆಸ್ಬೇಕು ವಿಡಿಯೋ ಮಾಡ್ತಾ ಇರಲ್ಲ ಆ ಸಂಸ್ಕೃತಿ ನೀವು ಮಾತಾಡಿ ಬಿಡಿ. ನಿಮ್ಗೆ ಯಾಕೆ ಕೆಲಸ ಮಾಡಿಸ್ಕೊಡ್ತೀನೋ ಇಲ್ಲ ಮಾಡಿಸ್ಕೊಡೋದು ಇಲ್ಲ ಕೊಡೋದು ನನ್ನ ಹಕ್ಕಿದೆ, ನನ್ನ ವಿವೇಚನೆ ಇದೆ ಅಂತ ನೀವು ಹೇಳ್ಬೇಕು. ನೀವು ಹೇಳ್ಬಿಟ್ಟು ಕ್ಲೋಸ್ ಮಾಡಿ ಸರ್. ಬರೀ ಈಗ ನಾನೇ ಹೇಳ್ತೀನಿ ಎಲ್ಲ ವಾರ್ಡ್ ಕೊಡಿ, ನಾನೇ ಹೇಳೋದು ಸಲಹೆ ಕೊಡ್ಬೋದು ಅಷ್ಟೇ, ಆದೇಶ ಮಾಡಕ್ಕೆ ನನ್ಗೆ ಹಕ್ಕಿಲ್ಲ. ಹಾಗಾಗಿ ಇನ್ನೊಂದ್ಸಲಿ ಈ ನಡೆದಂಗೆ ಆಗಬಾರ್ದು. ಎಲ್ಲ POP ಎಲ್ಲ ಕಡೆ ಲಾಸ್ಟ್ ಎಕ್ಸಿಬಿಷನ್ ಆಗಿದೆ. POP ದಯಮಾಡಿ POP ಗಣಪತಿನ ಬಿಟ್ಟು ಮಣ್ಣಿನ ಗಣಪತಿನ ಇನ್ನೊಂದ್ ಕಡೆ, ಯಾಕೆಂದ್ರೆ ಎಲ್ಲರೂ ತಗೊಬಂದು ಈಗ ಸಾರ್ ಹೋಗ್ಬಿಟ್ಟು ಇಟ್ಕೊಂಡ್ಬಿಡ್ತಾರೆ. ಅವಾಗ ಹೋಗ್ಬಿಟ್ಟು ನಾನು ಎತ್ತಿಸ್ಬೇಕು. ಅವ್ರನ್ನ ಕಳಿಸ್ತಾರೆ ಅಂಗಡಿನ ಹೊಸ ಟೈಮಲ್ಲಿ ಇದೇ ಜಾಗದಲ್ಲಿ ಕೊಡ್ತೀನಿ ಅಂತ ಅಷ್ಟು ಭರವಸೆ ಕೊಟ್ಟು ಅವ್ರನ್ನ ಖಾಲಿ ಮಾಡಿಸಿದ್ವಿ. ಎಲ್ಲ ಕೌನ್ಸಿಲರ್ಸ್ ಕೊಟ್ಟಿದ್ದೀವಿ, ಅದೇ ಹೇಳ್ತಾರೆ ಕೊಟ್ಟಿದ್ದೀವಿ. ಆದ್ರೆ ಅದಾದ ತಕ್ಷಣ ಏನಾದ್ರೆ ಕೆಲವು ವಿಷಯಗಳು ನಡೆದ್ಬಿಟ್ಟು ಅವ್ರಿಗೆ ಕೊಡಕ್ ಬರಲ್ಲ ಅಂತ ಹೇಳ್ಬಿಟ್ಟು ಕೊಡ್ಲಿಲ್ಲ. ಈಗ ಅಲ್ಲಿ ಜಡ್ಗ ಸ್ಟೇಟ್ ಪಕ್ಕದಲ್ಲಿ ಜಾಗ ಖಾಲಿ ಇದೆ. ನಮ್ಮದೇ ಜವಾಬ್ದಾರಿ ಇರ್ತದೆ. ಮತ್ತೆ ಚರ್ಚೆ ಮಾಡಬೇಕು. ಅಡ್ವರ್ಟೈಸ್ಮೆಂಟ್ ಬಗ್ಗೆ ನಮ್ಮ ಅಧಿಕಾರಿಗಳು ಕ್ರಮ ತಗೊಂಡಿದ್ದಾರೆ. ಆಲ್ರೆಡಿ ಸಾಕಷ್ಟು ಏಜೆನ್ಸಿಗಳು ಅದನ್ನ ರೈಡ್ ಮಾಡಿದ್ದಾರೆ. ಮೀಟಿಂಗ್ ಮಾಡಿದ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯವರಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡುತ್ತಾರೆ. ಯಾಕೆ ಅಂತಂದ್ರೆ ಅವರ ಇಲಾಖೆ ಹೊರಗಡೆ FSS ಅಂತ ಬರ್ತದೆ, ಫುಡ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಫ್ ಇಂಡಿಯಾ ಅಂತ. ಅವರಿಂದ ಅನುಮತಿ ಕೊಟ್ಟು ಮಾತ್ರ ಅವರು ಏನು ಯಾವುದೇ ಕ್ಯಾಂಟೀನ್ ಆಗಲಿ ಅಥವಾ ಯಾವುದೇ ಹೋಟೆಲ್ಗಳಾಗಲಿ ನಡೆಸಬೇಕು. ಆ ಮಹಾನಗರ ಪಾಲಿಕೆಗೆ ಇದು ಇದಿಲ್ಲ ಸರ್, ವ್ಯಾಪ್ತಿ ಇಲ್ಲ. ಆದರೂ ಕೂಡ ಪೂಜೆ ಮಹಾಪೌರದಿಂದ ಒಂದು 2% ಆರೋಗ್ಯ ಫೋನ್ ಹಾಕ್ಬಿಟ್ಟು ಇದು ಮಾಡಿ ಅವ್ರನ್ನ ದಂಡ ಹಾಕಿ ಅಂತ ಹೇಳ್ತಾರೆ. ಹಾಕಲ್ಲ, ದಂಡ ಹಾಕಲ್ಲ. ಚೀಲ ನನ್ನ 4 ಕಡೆ ಬಂದ್ಕೋಬೋದು ಸಮಾಜ ಅರವಿಂದ ಸರ್ ಮೊದಲನೇ ಹಂತದಲ್ಲಿ ಅಂದ್ರೆ ಮೊದಲನೇ ಆವಾಜಲ್ಲಿ ಯಾರು ಭಾಗವಹಿಸಿಲ್ಲ ಸರ್. ಮತ್ತೆ ಶಾಸಕರು ಒಂಚೂರು ಗಮನ ಕೊಡಬೇಕು. ಅದೇ ದೇವಸ್ಥಾನ ನಿಮ್ಮ ಅದು ಬರೀ ಸರ್ 7 ವರ್ಷದಿಂದ ಹೇಳ್ತಾ ಬರ್ತಿದ್ದೀವಿ, ಅದಕ್ಕೆ ಏನು ಉತ್ತರ ಇಲ್ಲ. ನಾವು ಮೀಟಿಂಗ್ ಅಲ್ಲಿ ಸರ್ ದೇವಸ್ಥಾನದಲ್ಲಿ ಅಕ್ಕಪಕ್ಕ 7ನೇ ತಾರೀಕು 2ನೇ ತಿಂಗಳಲ್ಲಿ ಮೀಟಿಂಗ್ ಸಬ್ಜೆಕ್ಟ್ ಇತ್ತು. ಅದಾದ್ಮೇಲೆ 26/3 ಬರೋದನ್ನು ನಾವು ಮೀಟಿಂಗ್ ಚರ್ಚೆ ಆದಾಗ ಮೀಟಿಂಗ್ ಅಲ್ಲೆಲ್ಲ ಬರೀ ಕೇಳಿ ಸಾಕಾಯ್ತು. 7 ವರ್ಷ ಆಯ್ತು ಸರ್, ನಮ್ಮ ಟರ್ಮೇ ಮುಗ್ದೋಯ್ತು. ಅಲ್ಲ ನೆಕ್ಸ್ಟ್ ಮೀಟಿಂಗ್ ಬರೋ ನೆಕ್ಸ್ಟ್ ಮೀಟಿಂಗ್ ಅಲ್ಲೇ ಹೇಳ್ತೀನಿ ಸರ್, ಗೊರೂರಲ್ಲಿ ಹೇಳ್ತಲ್ಲ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಇದು ಮಾಡ್ತೀನಿ ಅಂತ ಹೇಳಿಲ್ಲ. ಒತ್ತುವರಿ ಆಗಿದ್ದ ಜಾಗ ಕರೆಂಟ್ ನಗರಿಸಬೇಕು. ಮಾಹಿತಿ ಇದೆ. ಖಂಡಿತ ಸರ್, ನಾಳೆ ಅದಕ್ಕೊಂದು ಟೀಮ್ ಮಾಡ್ತೀನಿ. ಕರ್ಕೊಂಡು ಹೋಗೋದು ಏರಿಯಾ ಅವ್ರಿಗೆ ಸುಂಕ ಬೇಡ ಅಂತ ಒಂಚೂರು ಸುಂಕನ ಸರ್ ಹೊಟ್ಟೆಸಿದೆ ಏರಿಯಾ ಮನೆ ಹತ್ರ. ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರತಕ್ಕಂಥ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ವಿಚಾರಣೆಯನ್ನ ಇವತ್ತಿಗೆ ಮುಕ್ತಾಯಗೊಳಿಸಿದೆ. ಹಾಸನ ಒಳನರಸೀಪುರದ ಮನೆ ಕೆಲಸದಾಕೆ ಒಬ್ಬರು ಸಲ್ಲಿಸಿದ ದೂರಿನ ಆಧಾರದ ಮೇಲೆ ದಾಖಲಾದ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಇನ್ನೂ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಅಲ್ಲದೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸುತ್ತಲೇ ಇದ್ದರೂ ಕೂಡ ಎಲ್ಲೋದ್ರೂ ಅರ್ಜಿ ಸಿಗ್ತಾ ಇಲ್ಲ. ಇದೀಗ ಕೊನೆಗೂ ನ್ಯಾಯಾಲಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂತಿಮ ತೀರ್ಪನ್ನ ಜುಲೈ 30ಕ್ಕೆ ಕಾಯ್ದಿರಿಸಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು 4 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದಾವೆ. ಈ ಪೈಕಿ ಒಂದು ಮನೆ ಕೆಲಸದ ಆಕೆ ಒಬ್ಬರ ಮೇಲೆ ಅತ್ಯಾಚಾರವನ್ನ ಎಸಗಿದ್ದಾರೆ ಅಂತಕ್ಕಂಥ ಆರೋಪ. ಅಂಡ್ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಳೆನರಸೀಪುರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ವಿಶೇಷ ತನಿಖಾ ತಂಡ ಈ ಪ್ರಕರಣದ ತನಿಖೆಯನ್ನು ನಡೆಸಿತು. ನಂತರ CID ಇನ್ಸ್ಪೆಕ್ಟರ್ ಶೋಭಾ ಅವರು ತನಿಖೆಯನ್ನ ಮುನ್ನಡೆಸಿ ಚಾರ್ಜ್ ಶೀಟ್ ಅನ್ನು ಕೂಡ ಸಬ್ಮಿಟ್ ಮಾಡಿದ್ರು. ಒಟ್ಟು 26 ಸಾಕ್ಷಿಗಳ ಹೇಳಿಕೆಯನ್ನ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಮಾಡಿದ್ದಾರೆ. ಇದಾದ ನಂತರ
ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ 26 ಸಾಕ್ಷಿಗಳ ವಿಚಾರಣೆಗೆ ಒಳಪಡಿಸಿತು. ಅಂಡ್ ಚಾರ್ಜ್ ಶೀಟ್ ಅಲ್ಲಿ ಇರ್ತಕ್ಕಂಥ ಅಂಶಗಳ ಕುರಿತು ವಾದ ಪ್ರತಿವಾದ ಇವೆಲ್ಲವನ್ನ ಆಲಿಸಿದ್ರು. ಇದಾದ ಮೇಲೆ ಪ್ರಜ್ವಲ್ ರೇವಣ್ಣ ಅವರು ಬೇಲ್ಗೆ ಅರ್ಜಿ ಸಲ್ಲಿಸಿದ್ರು. ಬೇಲ್ ಸಿಗಲಿಲ್ಲ. ಇದಾದ ಮೇಲೆ ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟ್ ಅಲ್ಲಿ ಬೇಲ್ ಸಿಗ್ಲಿಲ್ಲ. ಅಲ್ಲಿಂದ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ಸಿಗ್ಲಿಲ್ಲ. ಅದಾದ್ಮೇಲೆ ಹೈಕೋರ್ಟ್ ಒಂದು ಮಾತನ್ನ ಹೇಳ್ತು. ಮತ್ತೆ ಹೈಕೋರ್ಟ್ಗೆ ಬೇಲ್ ಹಾಕಿದ್ರು. ಆಗ ಹೇಳ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹೋಗಿ ಬೇಲ್ ಹಾಕಿ 10 ದಿವಸದೊಳಗಡೆ ಅದನ್ನ ತೀರ್ಪನ್ನ ಪ್ರಕಟಿಸಿ ಅಂತ ಹೇಳಿತ್ತು. ಬಟ್ ಈ ಪ್ರಕರಣದಲ್ಲಿ 30ನೇ ತಾರೀಕು ಅಂತ ಹೇಳಿದರೆ 10 ದಿವಸ ದಾಟುತ್ತೆ. ಬಟ್ ಐ ಡೋಂಟ್ ನೋ ಯಾಕೆ ಅಂತ. ಬಟ್ ವಿಚಾರಣೆಯನ್ನ ಮುಕ್ತಾಯಗೊಳಿಸಿದ್ದಾರೆ. ಇವತ್ತಿಗೆ ವಿಚಾರಣೆ ಮುಕ್ತಾಯಗೊಂಡ್ಬಿಡ್ತು. ಇನ್ನೇನಿದ್ರು ನಿನಗೆ ಬೇಲ ಜೈಲ ಎರಡೇ ಹೇಳಬೇಕು ಅಷ್ಟೇ. 30ನೇ ತಾರೀಕು ಅದನ್ನು ಹೇಳ್ತಾರೆ. ಅಡುಗೆ ಮನೆಯಲ್ಲೇ ಕುಸಿದು ಬಿದ್ದು ಮಹಿಳೆ ಹಠಾತ್ ಸಾವನ್ನಪ್ಪಿರುವ ಘಟನೆ ಹಾಸನ ನಗರದ ಉದಯಗಿರಿ ಬಡಾವಣೆಯಲ್ಲಿ ಗುರುವಾರ ನಡೆದಿದೆ. ದಮಯಂತಿ 57 ವರ್ಷ ಮೃತ ಮಹಿಳೆ ಮಗನಿಗೆ ಟೀ ಮಾಡಿಕೊಟ್ಟಿದ್ದಾರೆ. ಸಹಜವಾಗಿಯೇ ಮಾತನಾಡಿದ್ದಾರೆ. ಕೂಡಲೇ ಅವ್ರಿಗೆ ಯಾಕೋ ತಲೆ ಸುತ್ತು ಬಂದಂತಾಗಿ ಕುಸಿದು ಬಿದ್ದಿದ್ದಾರೆ. ಕೂಡಲೇ ಆಸ್ಪತ್ರೆಗೆ ಕರೆದೊಯ್ದ್ರು ಕೂಡ ಆ ಬೆಳಗಾಗಲೇ ದಮಯಂತಿ ಅವರು ಅಸನೇಗಿದ್ರು. ಇನ್ನು ಕಾರ್ಡಿಯಾಕ್ ಅರೆಸ್ಟ್ ಇಂದ ಮಹಿಳೆ ಮೃತಪಟ್ಟಿದ್ದಾರೆ ಅಂತ ವೈದ್ಯರು ತಿಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಇನ್ನು ಮೃತರಿಗೆ ಕಳೆದ ಕೆಲ ವರ್ಷಗಳಿಂದ ಬಿಪಿ ಸಮಸ್ಯೆಯಿಂದ ಬಳಲ್ತಾ ಇದ್ರಂತೆ. ಅದು ಬಿಟ್ಟು ಬೇರೆ ಯಾವುದೇ ಸಮಸ್ಯೆ ಇರಲಿಲ್ವಂತೆ. ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತು ಹಾಕಲಾಗಿದೆ ಅಂತ ಪೂರಕ ಸಾಕ್ಷಿ ನೀಡ್ತೀನಿ ಅಂತ ವ್ಯಕ್ತಿಯೊಬ್ರು ಹೇಳಿಕೆಯನ್ನ ನೀಡ್ತಾ ಇರ್ತಕ್ಕಂಥದ್ದು ರಾಜ್ಯದ ಜನರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡುತ್ತೆ. ಈ ಪ್ರಕರಣವನ್ನ ವಿಶೇಷ ತನಿಖಾ ತಂಡ ಅಂದ್ರೆ SITಗೆ ವಹಿಸಬೇಕು ಅಂತ ಹೇಳಿ ಭೀಮಾ ಕೊರಂಗ ವಿಜಯೋತ್ಸವ ಸಮಿತಿ, ಚಾರಿಟಬಲ್ ಟ್ರಸ್ಟ್ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ಸಕಲೇಶಪುರದ ಪ್ರವಾಸಿ ಮಂದಿರದಿಂದ ಜಮಾವಣೆಗೊಂಡ ಪ್ರತಿಭಟನಾಕಾರರು ಉಪವಿಭಾಗಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆಯನ್ನು ನಡೆದ್ರು. ಅದಾದ್ಮೇಲೆ ಧರ್ಮಸ್ಥಳದ ಪರಿಸರದಲ್ಲಿ ಸಾವಿನ ಹತ್ಯೆಗಳು ನಡೆದಿದ್ದಾವೆ. ಈ ಕುರಿತು ನ್ಯಾಯಾಲಯಕ್ಕೆ ಸಾಕ್ಷಿ ಸಲ್ಲಿಸಲು ನಾನು ಸಿದ್ಧನಿದ್ದೇನೆ ಅಂತ ಹೇಳಿ ಅನಾಮಧೇಯ ವ್ಯಕ್ತಿಯೊಬ್ಬರು ವಕೀಲರ ಮೂಲಕ ಮನವಿ ಸಲ್ಲಿಸಿದ್ದಾರೆ. ಇದರಿಂದ ಧರ್ಮಸ್ಥಳದ ಭಕ್ತರಲ್ಲಿ ಸಾಕಷ್ಟು ಅನುಮಾನಗಳು ಮನೆ ಮಾಡಿದ್ದಾವೆ. ಅನುಮಾನಗಳ ಗೂಡು ನಿರ್ಮಾಣವಾಗಿದೆ. ಈ ಕಾರಣದಿಂದ ಸರ್ಕಾರ ಕೂಡಲೇ ತನಿಖೆಯನ್ನ SITಗೆ ವಹಿಸಿ 100 ಪ್ರಕರಣಗಳನ್ನ ಮರು ತನಿಖೆಗೆ ಒಳಪಡಿಸಬೇಕು ಅಂತ ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಪ್ರಶಾಂತ್, ಭೀಮಾ ಕೊರಂಗಾವ್ ಸಮಿತಿಯ ಮುಖಂಡ ಹೆನ್ನಲಿ ಶಾಂತಕುಮಾರ್, ಸಮಿತಿಯ ಅಧ್ಯಕ್ಷ ರಾಜಶೇಖರ್, ದಲಿತ ಮುಖಂಡರುಗಳಾದ ನಲ್ಲುಲಿ ಈರಯ್ಯ, ಚಂದ್ರು ಮತ್ತಿತರರು ಹಾಜರಿದ್ದರು. ವತಿಯಿಂದ ಇವತ್ತ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಒಬ್ಬ ಅನಾಮಿಕ ವ್ಯಕ್ತಿ ಸುಮಾರು 10 ದಿನಗಳ ಹಿಂದೆ ಜನ ನ್ಯಾಯಾಲಯಕ್ಕೆ ಬಂದು ಹಾಜರಾಗಿ ಸುಮಾರು ನಾನು 100 ಹೆಣಗಳನ್ನು ಊತಿದ್ದೀವಿ ಅಂತೇಳಿ ನಮ್ಮ ಮಾಧ್ಯಮಗಳಲ್ಲಿ ಪ್ರಕಟವಾಗಿದೆ. ನಾವು ನೀವೆಲ್ಲ ಕಂಡಿದ್ದೀವಿ. ಈ ವಿಚಾರವಾಗಿ ಸಕಲೇಶಪುರ ಭೀಮಾ ಕೊರೆಗಾಂವ್ ಚಾರಿಟಬಲ್ ಟ್ರಸ್ಟಿನ ಎಲ್ಲ ಜವಾಬ್ದಾರಿತ ಸದಸ್ಯರುಗಳು, ಮುಖಂಡರುಗಳು ಸೇರಿ ಈ ಏನು ಆ ಹೆಣಗಳು ಸತ್ತೋಗಿದ್ದಾವೆ ಧರ್ಮಸ್ಥಳದಲ್ಲಿ, ಆ ಕುಟುಂಬಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆ ಕುಟುಂಬಗಳಿಗೆ ನ್ಯಾಯ ಸಿಗಬೇಕಂತೇಳಿ ನಾವು ಈ ದಿನ ಮೌನ ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ಸರ್ಕಾರಕ್ಕೆ ಇವತ್ತು ಏನು ಧರ್ಮಸ್ಥಳದಲ್ಲಿ 100 ಹೆಣಗಳನ್ನು ನಾನು ಊತಾಕಿದ್ದೀನಿ ಅಂತೇಳಿ ಒಬ್ಬ ವ್ಯಕ್ತಿ ಕೋರ್ಟಿಗೆ ಒಂದು ಇದನ್ನು ತಗೊಂಡು ಬಂದು ನಾನು ನನಗೆಲ್ಲ ಸಹಕಾರ ಕೊಟ್ಟರೆ ನಾನು ಕೋರ್ಟಲ್ಲಿ ಬಂದು ಸತ್ಯ ಹೇಳ್ತೀನಿ, ನಾನು ಏನು ಹೆಣಗಳನ್ನ ಊತಾಕಿದ್ದೀನಿ ಅದನ್ನು ತೋರಿಸ್ತೀನಿ ಅಂತೇಳಿ ಇವತ್ತು ಮುಂದೆ ಬಂದಿದ್ದಾರೆ. ಅವರಿಗೆ ಸರ್ಕಾರ ಸೂಕ್ತ ರಕ್ಷಣೆ ಕೊಟ್ಟು ಆ ಹೆಣಗಳು ತೆಗಿಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾಕಪ್ಪ ಅಂತಂದರೆ ಹಿಂದಿನ ದಿನಗಳಲ್ಲಿ ನಮ್ಮ ಧರ್ಮಸ್ಥಳದ ಹೆಸರು ಹೇಳಿದರೆ ಯಾವ ಹೆಣ್ಮಕ್ಳಾದರೂ ಕೂಡ ಧರ್ಮಸ್ಥಳಕ್ಕೆ ಹೋಗಿ ಯಾವುದೇ ಮೀಡಿಯಾದಲ್ಲಾಗಲಿ ನ್ಯೂಸ್ ಚಾನಲ್ಗಳಲ್ಲಾಗಿ ಯಾವುದೇ ರೀತಿಯಲ್ಲೂ ಇದು ಹೊರ ಬರ್ತಾಯಿಲ್ಲ. ಯಾಕೆ ಈ ಥರ ಮುಚ್ಚವಾಗಿದೆ ಅಂದರೆ ಇದ್ರ ಹಿಂದೆ ಕೆಲವೊಂದು ಬಲಾಢ್ಯ ಕೈಗಳು ಅಡಕವಾಗಿದೆ. ಸೊ ಹಾಗಾಗಿ ಯೂಟ್ಯೂಬ್ ಚಾನಲ್ಸ್ ಅವರು ತುಂಬ ಇದನ್ನು ಹೊರಚೆಲ್ತಾ ಇದ್ದಾರೆ. ಅವ್ರಿಗೆ ನಾನು ಹೃದಯ ಸ್ಪರ್ಶಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ನ್ಯಾಯ ಸಿಗೋವರೆಗೂ ನೀವು ಕೂಡ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಜೊತೆ ನಾವು ಕೂಡ ಹೋರಾಟಗಳಲ್ಲಿ ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ. ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆ ಜಾಗಕ್ಕೆ ಆದಷ್ಟು ಬೇಗ ಪ್ರವೇಶಿಸಿ ಅಲ್ಲಿ ಬೇಕಾದಂಥ ನ್ಯಾಯನ ಒದಗಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ, ಕರ್ತವ್ಯ ಲೋಪ ಎಸಗಿರುವ ARTO ಮಧುರಾ ವಿರುದ್ಧ ತಕ್ಷಣವೇ ಅಮಾನತು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಮಲೆನಾಡು ರಕ್ಷಣಾ ಸೇನೆಯ ವತಿಯಿಂದ ಸಕಲೇಶಪುರ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಸಕಲೇಶಪುರ ಪಟ್ಟಣದ ಹೇಮಾವತಿ ಸೇತುವೆಯಿಂದ ಮೆರವಣಿಗೆಯಲ್ಲಿ ಹೊರಟು ರಾಜ್ಯ ಸಾರಿಗೆ ಸಚಿವರ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಹಳೆ ಬಸ್ ನಿಲ್ದಾಣದಲ್ಲಿ ಕೆಲಕಾಲ ಮಾನವ ಸರಪಳಿಯನ್ನ ನಿರ್ಮಿಸಿ ರಸ್ತೆ ತಡೆ ನಡೆಸಿ ಬಳಿಕ ಉಪಯೋಗಾಧಿಕಾರಿಗಳ ಕಚೇರಿಗೆ ಮೆರವಣಿಗೆ ಮೂಲಕ ಸಾಗಿ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷ ಜಾನ್ಕೆರೆ
ಸಾಗರ್ ಮಾತನಾಡಿ ARTO ಕಚೇರಿ ಈಗ ಭ್ರಷ್ಟಾಚಾರದ ಗೂಡಾಗಿದೆ. ಅಧಿಕಾರಿಯ ಕರ್ತವ್ಯ ಲೋಪಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಬ್ರೋಕರ್ ಒಬ್ಬರ ಹುಟ್ಟುಹಬ್ಬವನ್ನು ಆಚರಿಸಿರ್ತಕ್ಕಂಥ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಪೂರಕ ದಾಖಲೆಗಳೊಂದಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ಪ್ರತಿಕ್ರಿಯೆ ಕಂಡುಬಂದಿಲ್ಲ. ಆದರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಅಂತ ಒತ್ತಾಯಿಸಿದರು. ಈ ವೇಳೆ ಮಲೆನಾಡು ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷ ದರ್ಶನ್, ಉಪಾಧ್ಯಕ್ಷ ನಾಗೇಂದ್ರ, ತಾಲೂಕು ಅಧ್ಯಕ್ಷ ಮಂಜುದೇವ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶ್ರೀಯುತ ಪ್ರತಾಪ್ ಪಾಟೀಲ್ ಅವರದು 18ನೇ ತಾರೀಕು ಇವತ್ತು ಹುಟ್ಟುಹಬ್ಬ ಇದೆ ಅಂತೇಳಿ RTO ಕಚೇರಿಯವರೇ ಸ್ವೀಕರಿಸಿದ್ದಾರೆ. ನೋಡಿ, ಇದನ್ನ ಸ್ವೀಕರಿಸಿದ್ದಾರೆ. ಆದ್ರೆ ನಮ್ಗೆ ಇದುವರೆಗೂ ಯಾವ ಹಿಂಬಾರನೂ ಕೊಡ್ಲಿಲ್ಲ. ಇವತ್ತು ಪ್ರತಾಪ್ ಪಟೇಲ್ ಅವರ ಹುಟ್ಟುಹಬ್ಬ ಇದೆ. RTO ಕಚೇರಿನಲ್ಲೇ ಸೀಲ್ ಹಾಕೊಟ್ಟಿದ್ದಾರೆ. ನಿಮ್ಗೆ ವಿರೋಧಿಸ್ತೀವಿ ಅಂತ ಹೇಳ್ತವೋ ಅಥವಾ ಹುಟ್ಟುಹಬ್ಬ ಆಚರಣೆ ಮಾಡಿ ಅಂತಾನೋ ಯಾವುದೇ ರೀತಿ ಹಿಂಬರವನ್ನು ಕೊಟ್ಟಿಲ್ಲ. ಈಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಅನುಮತಿ ಕೊಡ್ತಾ ಇಲ್ಲ. ನಾವು ಅರ್ಜಿ ಕೊಟ್ಟಿದ್ದೀವಿ, ಅರ್ಜಿನ ಸ್ವೀಕರಿಸಿದ್ದಾರೆ RTO ಕಚೇರಿಯಿಂದ. ಆದ್ರೆ ಇವತ್ತು ಹುಟ್ಟುಹಬ್ಬ ಇದೆ. ಆದ್ರೆ ದಲ್ಲಾಳಿಯ ಹುಟ್ಟುಹಬ್ಬವನ್ನು ಅವ್ರು ಆಚರಿಸ್ಕೊಂಡಿದ್ದಾರೆ ಯಾವುದೇ ಅನುಮತಿ ಇಲ್ಲದೆ. ಆದ್ರೆ ನಾವು ಅಧಿಕೃತವಾಗಿ RTO ಕಚೇರಿಗೆ ಅರ್ಜಿ ಸಲ್ಲಿಸುವ ಮುಖಾಂತರ ಇವತ್ತು ನಮಗೂ ಅವಕಾಶ ಮಾಡಿಕೊಡಿ, ನಾವು ರೈತರಿದ್ದೀವಿ ಅಂತ ಹೇಳಿ. 8 ದಿನ ಕಳೆದೋಯ್ತು. ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದೆ, ಹಾಗೆ ಜಿಲ್ಲಾಡಳಿತನೂ ಕಣ್ಮುಚ್ಚಿ ಕುಳಿತಿದೆ ಅಂತ ಹೇಳ್ಬೋದು. ಯಾಕಂತ ಅಂದ್ರೆ ಇವತ್ತು RTO ಕಚೇರಿಯನ್ನು ದುರ್ಬಳಕೆ ಮಾಡಿಕೊಂಡು RTO ಅಧಿಕಾರಿಗಳಾದ ಮಧುರ, ಹಾಗೆ ಅವರ ಸಿಬ್ಬಂದಿ ಆದಂಥ ಆಶಾ, ಹಾಗೇನೆ ಇನ್ನೊಬ್ರು ಸೂಪರಿಂಟೆಂಡೆಂಟ್ ಆದಂಥ ಗಿರೀಶ್, ಇವರು RTO ಕಚೇರಿಯನ್ನ ದುರ್ಬಳಕೆ ಮಾಡಿಕೊಂಡು ಸುಮಾರು ಇವತ್ತಿಗೆ 8 ದಿವಸ ಆಯಿತು. ಯಾವ ತರ ದುರ್ಬಳಕೆ ಅಂದ್ರೆ ಅದು ಇಡೀ ದೇಶವೇ ಖಂಡಿಸುವಂತಹ ವಿಚಾರ. ಯಾಕೆಂದ್ರೆ RTO ಕಚೇರಿಯ ಒಳಭಾಗದಲ್ಲಿ ಮಾಂಸವನ್ನು ಬೇಯಿಸಿ ಬಿರಿಯಾನಿ ಮಾಡಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ. ಅಂದ್ರೆ ಅದರಲ್ಲೂ ಸಹ ಇವರು ಅಧಿಕಾರಿಗಳ ಹುಟ್ಟುಹಬ್ಬ ಆಚರಿಸಿದ್ರೆ ಯಾವುದೇ ತರದ್ದು ನಾವು ಇಷ್ಟಕ್ಕೂ ಈ ಮಟ್ಟಿಗೆ ಬರ್ತಿರ್ಲಿಲ್ಲ. ಏನೋ ಬೆಳಿ ಅಧಿಕಾರಿಗಳು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದಾರೆ ಅಂತಿದ್ವಿ. ಆದ್ರೆ ಇವತ್ತು ಇವರು ಮಾಡಿದ್ದು ಒಬ್ಬ ದಲ್ಲಾಳಿಯ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಯುವಕರು ಮಹಿಳೆಯರು ವೃದ್ಧರಾಯ್ತು. ಇದೀಗ ಹಾಸನದಲ್ಲಿ ಹೃದಯಾಘಾತಕ್ಕೆ ನವಜಾತ ಶಿಶು ಬಲಿ. 0 ಟ್ರಾಫಿಕ್ ನಲ್ಲಿ ಬೆಂಗಳೂರಿಗೆ ಕರೆದೊಯ್ದ್ರು, ಉಳಿಲಿಲ್ಲ ಪ್ರಾಣ. ಜುಲೈ 26ರಂದು ಹಾಸನ ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯ. ಅರಸೀಕೆರೆಯಲ್ಲಿ ತಾಂತ್ರಿಕ ಕಾಲೇಜು ಸೇರಿ ವಿವಿಧ ಕಾಮಗಾರಿಗಳ ಲೋಕಾರ್ಪಣೆ. ಮಹಾನಗರ ಪಾಲಿಕೆ ಪ್ರಥಮ ಸಾಮಾನ್ಯ ಸಭೆಯಲ್ಲಿ ಗಲಾಟೆ ಗದ್ದಲ, ಮೈಕ್ ಹೊಡೆದು ಹಾಕಿ ಸದಸ್ಯರ ಆಕ್ರೋಶ. ಬಿಜೆಪಿ ಸದಸ್ಯರೊಟ್ಟಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಜಟಾಪಟಿ. ಇಂದು ಪ್ರಜ್ವಲ್ ರೇವಣ್ಣಗೆ ದಕ್ಕದ ಜಾಮೀನು. ವಿಚಾರಣೆಯನ್ನ ಮುಕ್ತಾಯಗೊಳಿಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಜುಲೈ 30ಕ್ಕೆ ತೀರ್ಪು ಪ್ರಕಟ. ಚೆನ್ನಾಗಿ ಮಾತನಾಡುತ್ತಾ ಮಗನಿಗೆ ಟೀ ಕೊಟ್ಟ ತಾಯಿ ನೋಡುತ್ತಲ್ಲದೆ ಕುಸಿದು ಬಿದ್ದು ಸಾವು. ಹಾರ್ಟ್ ಅಟ್ಯಾಕ್ ಅಂದ್ರು ವೈದ್ಯರು. ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತು ಹಾಕಲಾಗಿದೆ ಎಂಬ ಹೇಳಿಕೆಯಿಂದ ಜನರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಸರ್ಕಾರ ಕೂಡಲೇ SIT ರಚನೆ ಮಾಡಿ ಸೂಕ್ತ ತನಿಖೆ ನಡೆಸಬೇಕು. ವಿವಿಧ ದಲಿತ ಪರ ಸಂಘಟನೆಗಳಿಂದ ಒತ್ತಾಯ. ಸರ್ಕಾರಿ ಕಚೇರಿಯಲ್ಲಿ ಬ್ರೋಕರ್ ಹುಟ್ಟುಹಬ್ಬ ಆಚರಣೆ ಪ್ರಕರಣ. ARTO ಮಧುರ ಅಮಾನತಿಗೆ ಆಗ್ರಹ. ಸಕಲೇಶಪುರದಲ್ಲಿ ಪ್ರತಿಭಟನೆ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV, ಸತತ ಕಡೆ ನಮ್ಮ ನಡೆ.